सार्वजनिक बांधकाम मंत्री आणि काँग्रेसचे ज्येष्ठ नेते श्री सतीश जारकीहोळी यांना केपीसीसी अध्यक्षपद मिळावे अशी प्रार्थना करत शुक्रवारी गोकाक शहरातील लक्ष्मीदेवी मंदिरात भोवी समाजाच्या पदाधिकाऱ्यांनी विशेष पूजा केली। यावेळी श्री सतीश जारकीहोळी यांना उच्च राजकीय पद, अधिक राजकीय बळ आणि जनसेवेत आणखी मोठे यश मिळावे अशी देवाकडे प्रार्थना करण्यात आली। राज्याच्या राजकारणात त्यांचे नेतृत्व अधिक मजबूत व्हावे तसेच पक्ष संघटनेत अधिक योगदान देण्याची संधी मिळावी अशी भावना उपस्थितांनी व्यक्त केली। पूजेनंतर बोलताना भोवी समाजाच्या नेत्यांनी सांगितले की सतीश जारकीहोळी हे समाजातील सर्व घटकांच्या विकासासाठी सातत्याने कार्य करत आहेत। त्यांना केपीसीसी अध्यक्षपद दिल्यास काँग्रेस पक्ष आणखी मजबूत होईल असा विश्वास त्यांनी व्यक्त केला। ಜಾರಕಿಹೊಳಿ ಕಳೆದ 30 ವರ್ಷಗಳಿಂದ ಒಂದು ಕಪ್ಪು ಚುಕ್ಕಿ ಇಲ್ಲದೆ ತಮ್ಮ ಸಾಮರ್ಥ್ಯವನ್ನು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ತೋರಿಸಿದ್ದಾರೆ। 4 ಬಾರಿ ಮಂತ್ರಿಯಾಗಿ ಕಳೆದ ಬಾಯಿ ಇಲೆಕ್ಷನ್ದಲ್ಲಿ ಶಿಗ್ಗಾಂವ್ ಇಲೆಕ್ಷನ್ ಇರಬೇಕು, ಬಾಗಲಕೋಟೆ ಇಲೆಕ್ಷನ್ದಲ್ಲಿ ಸಾಕಷ್ಟು ಕೆಲಸ ಮಾಡಿ ಆ ಅಭ್ಯರ್ಥಿಗಳನ್ನು ಅತ್ಯಂತ ಪ್ರಚಂಡ ಬಹುಮತದಿಂದ ಆರಿಸಿ ತಂದಂಥ ವ್ಯಕ್ತಿ ಯಾರೆಂದರೆ ಅದು ಸತೀಶ್ ಜಾರಕಿಹೊಳಿ ಅವರು। ಬರುವಾಗ ಇನ್ನು ಮುಂದೆ ಹೊಸ ಏನು ಸಚಿವ ಸಂಪುಟದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಲೋಕೋಪಯೋಗಿ ಸಚಿವರನ್ನಾಗಿ ಹಾಗೂ KPCC ಅಧ್ಯಕ್ಷರನ್ನಾಗಿ ಮಾಡಬೇಕು। ಅವರನ್ನು ಕೊಟ್ಟರೆ ಇಡೀ ರಾಜ್ಯಾದ್ಯಂತ ಸಂಪೂರ್ಣ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಮುಂದಿನ 28ರ ಇಲೆಕ್ಷನ್ದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರುವುದರಲ್ಲಿ ಎರಡು ಮಾತಿಲ್ಲ। ಅದಕ್ಕೆ KPCC ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರನ್ನು ಆರಿಸಿ ಮಾಡಬೇಕು ಅಂತೇಳಿ ಇವತ್ತು ಭೂವಿ ವಡ್ಡರ್ ಸಮಾಜದವರು ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಸಮಾಜ ಬಾಂಧವರು ಎಲ್ಲರೂ ಕೂಡಿ KPCC ಅಧ್ಯಕ್ಷರಾಗಬೇಕು, ಮುಂದೆ ಉನ್ನತ ಹುದ್ದೆಗೆ ಹೋಗಬೇಕು ಅಂತ ಹೇಳಿ ಕೆಲಸ ಅವರು ಭೂವಿ ವಡ್ಡರ್ ಸಮಾಜದವರು ಎಲ್ಲರೂ ಕೂಡಿ ಇವತ್ತು ಗ್ರಾಮ ದೇವತೆ ಮಹಾಲಕ್ಷ್ಮಿ ದೇವಿಗೆ ಬಂದು ಅವರು ಅಭಿಷೇಕ ಮಾಡಿಸಿ ಮುಂದಿನ ಸತೀಶ್ ಜಾರಕಿಹೊಳಿ ಏಳಿಗೆ ಉನ್ನತ ಮಟ್ಟಕ್ಕೆ ಹೋಗಲತ್ತೆ ಕೆಲಸ ಎಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ। ಎಲ್ಲರೂ ಸತೀಶ್ ಅಣ್ಣವರು ಈಗ ಮುಂದಿನ ಇದರಲ್ಲಿ KPCC ಅಧ್ಯಕ್ಷರಾಗಿ ಚಲೋ ಉನ್ನತ ಹುದ್ದೆಗೆ ಹೋಗ್ಬೇಕಂತ ಆಶೆ ನಮ್ದೆಲ್ಲರದು ಸಮಾಜ ನಾವು पूजा ಮಾಡಿದ್ವಿ। या विशेष पूजेत भोवी समाजाचे अनेक पदाधिकारी आणि कार्यकर्ते सहभागी झाले होते। त्यांनी देवीला विशेष नैवेद्य अर्पण करून सतीश जारकीहोळी यांच्या राजकीय यशासाठी प्रार्थना केली। अशा आणखीन अपडेटसाठी फॉलो करा व्हॉइस ऑफ एलोग्रामला।